ಸತ್ಯವನ್ನು ತೋರಿಸಿದರೆ ಸತ್ಯ ಒಪ್ಪಿಕೊಳ್ತದೆ ಅನ್ನುವಂಥ ಮಾತು ಇವೆರಡೂ ಘಟನೆಗಳಿಂದ ಇವತ್ತು ಪ್ರೂವ್ ಆಗ್ಯದ. ಅದಕ್ಕಾಗಿ ನಾವು ಇವತ್ತು ಇನ್ನೂ ಅದು ಸಹಿತ ನಾವು ನಂಬಬೇಕಾಗಿದ್ದು ಮತ್ತು ಇಲ್ಲಿ ಬದಲಾವಣೆ ಏನಾದರೂ ಆಗ್ತಾಯಿದ್ದಾರೆ, ಸಂವಿಧಾನಕ್ಕೆ ಪೆಟ್ಟು ಕೊಡುವಂಥ ಘಟನೆಗಳಾಗ್ತಾಯಿದ್ದಾರೆ, ಸಂವಿಧಾನವನ್ನು ಮಣ್ಣು ಕೊಡುವಂಥ ಕೆಲಸ ಆಗಿದಾವಿಲ್ಲ. ಹಿಂದೆ ಈ ಒಂದು ಏನಪ್ಪ ತುರ್ತು ಪರಿಸ್ಥಿತಿಯಲ್ಲಿ ಕೆಲಸ ಆಗ್ಯದ. ಇವತ್ತು ಇಂಡೈರೆಕ್ಟಾಗಿ ನಮ್ಮಲ್ಲಿ ಡಿಕ್ಟೇಟರ್ಶಿಪ್ ಬೆಳಿತಾನೆ ಇದೆ. ಝೂಟ್ ಬೋಲೋ ಅನ್ನೋಂಥವ್ರು ಇವತ್ತು ನಾಯಕರಾಗಿ ಝೂಟನ್ನು ಹೇಳುವಂಥ ಸುಳ್ಳನ್ನು ಹೇಳುವಂಥ ನಾವು ಪ್ರಕರಣ ಸಾಕಷ್ಟು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಅರಾವಳಿ ಬೆಟ್ಟಗಳನ್ನ ಪೂರ್ತಿಯಾಗಿ ಇಲ್ಲದಂಗೆ 80-90% ಬೆಟ್ಟಗಳು ಇಲ್ದಂಗೆ ಮಾಡುವಂಥ ಒಂದು ಹುಚ್ಚ ಸಾಹಸಕ್ಕೆ ನಮ್ಮ ಮೋದಿಯವ್ರ ಸರ್ಕಾರ ಪ್ರಯತ್ನ ಮಾಡಿತ್ತು. ಅದು ಅದಾನಿ ಅಂಥವ್ರಿಗೆ ಅವೆಲ್ಲ ಮೈನಿಂಗ್ ಮಾಡೋದಕ್ಕಾಗಿ ಕಾಡನ್ನೆಲ್ಲ ಕೊಡುವಂಥ ಒಂದು 100 ಮೀಟರ್ ಕೆಳಗಿದ್ದಂಥ ಎಲ್ಲ ಕಾಡನ್ನು ಕೊಡುವಂಥ ಒಂದೇನು ಡಿಸಿಷನ್ ತೊಗೊಂಡಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟು ಒಪ್ಪಿಗೆ ಕೊಟ್ಟಿತ್ತು. ದೊಡ್ಡ ಒಂದು ವೇಳೆ ಅದು ಉಳಿದಿದ್ರೆ ದೊಡ್ಡ ಬ್ಲೆಂಡರ್ ಆಗಿಬಿಡ್ತಾ ಇತ್ತು. ಯಾಕಂದರೆ ಇಡೀ ಈ 4 ರಾಜ್ಯಗಳ ಜನರಿಗೆ ಎಂಥ ಆಘಾತಕಾರಿ ಸುದ್ದಿ ಇತ್ತಂದರೆ ಅವ್ರು ಬದುಕೋದು ಕಷ್ಟ ಇತ್ತು. ಅಂಥ ಪ್ರಸಂಗ ಇತ್ತದು. ಅರಾವಳಿ ಒಂದು ವೇಳೆ ಕಿತ್ತು ಹೋಗಿದ್ರೆ ಪರಿಸ್ಥಿತಿ ಇನ್ನೂ ನಾಜೂಕಾಗ್ತಾ ಇತ್ತು ಅಂತ. ನಮ್ಮಲ್ಲಿ ಅಧಿಕಾರಕ್ಕಾಗಿ ಏನೆಲ್ಲ ಮಾಡಬಲ್ಲರು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಯಾಕಂದರೆ ಕೇವಲ ಗೆಲ್ಲೋದಕ್ಕಾಗಿ ದುಡ್ಡು ಬೇಕು, ಇವರಿಗೆ ಪಾರ್ಟಿ ಫಂಡ್ ಬೇಕು, ಅದಕ್ಕೆ ಏನು ಬೇಕಾದ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋದಕ್ಕೆ ಕಳೆದ 11 ವರ್ಷಗಳ ಕಾರ್ಪೊರೇಟ್ ಮಯ ಮಾಡಿದ್ದು ಒಂದು ಸಾಕ್ಷಿ. ಆದರೆ ಈ ಅರಾವಳಿ ಬೆಟ್ಟಗಳನ್ನು ಕೊಟ್ಟುಬಿಡುವಂಥದ್ದು 4 ರಾಜ್ಯಗಳಲ್ಲಿರುತ್ತಂಥ ಬೆಟ್ಟಗಳನ್ನು ಇಲ್ಲದಂಗೆ ಮಾಡುವಂಥ ಒಂದು ಏನು ಹುಚ್ಚು ಸಾಹಸೋ ದುಷ್ಟು ಸಾಹಸೋ ಅದು ಪಾರ್ಟಿ ಫಂಡ್ ಹೊಡ್ಕೋಬೇಕು ಅನ್ನುವಂಥ ಕುತಂತ್ರವು ಒಟ್ಟಾರೆಯಾಗಿ ಅದಕ್ಕೆ ಈಗ ನಮ್ಮ ಸುಪ್ರೀಂ ಕೋರ್ಟ್ ತಡೆ ನೀಡುವ ಜೊತೆಗೆ ಶಂಕರ್ನಂಥ ಒಬ್ಬ ಅತ್ಯಾಚಾರಿಗೆ ಅಂಥ ಒಬ್ಬ ಮನೋಸ್ಥಿತಿಯವರಿಗೆ ಎಚ್ಚರಿಕೆ